ನಮಸ್ಕಾರ ಎಲ್ರಿಗೂ. ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಇವತ್ತು ನಾವು ಹಯಗ್ರೀವ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಡಲೆಬೇಳೆ, ಬೆಲ್ಲ, ತುಪ್ಪ, ಗಸಗಸೆ, ಒಣಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಜಾಕಾಯಿ, ಅರಿಶಿನ. ಮೊದಲು ನಾವಿಲ್ಲಿ ಒಂದು ಕುಕ್ಕರ್ಗೆ 1 ಚಮಚದಷ್ಟು ತುಪ್ಪ ಹಾಕೊಂಡು ಕಡಲೆಬೇಳೆನ ಬೆಚ್ಚಗೆ ಹುರ್ಕೊಳ್ಳೋಣ. ಕಡಲೆಬೇಳೆ ಬೆಚ್ಚಗಾದ್ಮೇಲೆ ಇದಕ್ಕೆ ಚಿಟಿಕೆ ಅರಿಶಿನ ಹಾಕೊಳ್ಳಿ. ಈಗ ನೀರು ಹಾಕೊಳ್ಳೋಣ. 1 ಕಪ್ ಕಡಲೆಬೇಳೆಗೆ 2.5 ಕಪ್ ಆಗೋಷ್ಟು ನೀರು ಹಾಕೊಂಡು ಸ್ವಲ್ಪ ಬಿಸಿ ಆಗಕ್ಕೆ ಬಿಡೋಣ. ನೀರು ಬಿಸಿ ಆದ್ಮೇಲೆ ಕುಕ್ಕರ್ ಮುಚ್ಚಿ 6 ರಿಂದ 7 ಸತಿ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಲ್ ಆದ್ಮೇಲೆ ತೆಗೆದು ನೋಡಿ. ಈ ತರ ಕಾಳಾಗಿ ಬೆಂದಿರ್ಬೇಕು. ವಿಡಿಯೋದಲ್ಲಿ ತೋರಿಸಿರೋ ಅಷ್ಟು ಬೆಂದಿದ್ರೆ ಸಾಕು. ಈಗ ಬಾಣಲೆ ಇಟ್ಕೊಂಡು 1 ದೊಡ್ಡ ಚಮಚದಷ್ಟು ಗಸಗಸೆನ ಕೆಂಪಗೆ ಹುರ್ಕೊಳ್ಳೋಣ. ಇದು ಕೆಂಪಗಾದ್ಮೇಲೆ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ. ಈಗ ಬಾಣಲೆಗೆ 1 ಚಮಚದಷ್ಟು ತುಪ್ಪ ಹಾಕೊಂಡು ಸ್ವಲ್ಪ ಜಾಕಾಯಿನ ಬಿಸಿ ಮಾಡ್ಕೊಳ್ಳೋಣ. ಚಿಟಿಕೆ ಅಷ್ಟೇ ಜಾಕಾಯಿ ಹಾಕಿ, ಜಾಸ್ತಿ ಬೇಡ. ಈಗ ಅದ್ರ ಜೊತೆಗೇನೆ ದ್ರಾಕ್ಷಿನೂ ಹಾಕೊಂಡು ಕೆಂಪಗೆ ಹುರ್ಕೊಳ್ಳೋಣ. ದ್ರಾಕ್ಷಿ ಕೆಂಪಗಾದ್ಮೇಲೆ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೊಂಡು ಗೋಡಂಬಿನೂ ಕೆಂಪಗೆ ಹುರ್ಕೊಂಡು ತೆಗೆದಿಟ್ಕೊಳ್ಳೋಣ. ಈಗ ನಾವು ಬೆಲ್ಲ ಹಾಕೊಳ್ಳೋಣ. ನಾನಿಲ್ಲಿ 1 ಕಪ್ ಬೇಳೆಗೆ 1 ಕಪ್ ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಹೇಗೆ ಬೇಕೋ ಹಾಗೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಳಿ. ಈಗ ಅದಕ್ಕೇನೆ 1/4 ಲೋಟದಷ್ಟು ನೀರು ಹಾಕೊಂಡು ಬೆಲ್ಲ ಕರಗಿ ಕುದಿಯಕ್ಕೆ ಬಿಡಿ. ಬೆಲ್ಲ ಕರಗಿ ಈ ಥರ ಚೆನ್ನಾಗಿ ಕುದಿಯಕ್ಕೆ ಶುರು ಆಗುತ್ತೆ ನೋಡಿ. ಈ ಥರ ಸೌಟಿಂದ ಬಿಟ್ಟಾಗ ಇಷ್ಟು ಗಟ್ಟಿ ಆಗೋವರೆಗೂ ಕುದಿಸಿ. ಈಗ ಕುದ್ದಿರೋ ಬೆಲ್ಲಕ್ಕೆ ಬೇಯಿಸ್ಕೊಂಡಿರೋ ಕಡಲೆಬೇಳೆನೂ ಹಾಕಿ ಚೆನ್ನಾಗಿ ಕಲಸಿ. ಕಡಲೆಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಕುದಿಯಕ್ ಬಿಡಿ. 10 ನಿಮಿಷ ಕುದಿಲಿ. ಇದು ಕಡಲೆಬೇಳೆ ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ ತುರಿದಿರೋ ಒಣಕೊಬ್ಬರಿನ ಹಾಕಿ ಕಲಸಿ. ಅದಕ್ಕೇನೆ ಹುರಿದಿಟ್ಟಿರೋ ಗಸಗಸೆನೂ ಹಾಕಿ ಚೆನ್ನಾಗಿ ಕಲಸಿ ಕುದಿಯಕ್ ಬಿಡಿ. ಒಣಕೊಬ್ಬರಿ ಮತ್ತೆ ಗಸಗಸೆ ಹಾಕಿದ್ಮೇಲೆ ಇದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ಇದಕ್ಕೀಗ ತುಪ್ಪ ಹಾಕೊಳ್ಳೋಣ. 4 ರಿಂದ 5 ಚಮಚದಷ್ಟು ಹಾಕ್ತಾ ಇದ್ದೀನಿ. ಜಿಡ್ಡಿನ ಅಂಶ ನೋಡಿಕೊಂಡು ನೀವು ಹಾಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಹುರಿದಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನೂ ಹಾಕಿ ಚೆನ್ನಾಗಿ ಬಾಣಲೆ ಬಿಡೋವರೆಗೂ ಕುದಿಯಕ್ ಬಿಡಿ. ನೋಡಿ, ಈಗ ವಿಡಿಯೋಲಿ ತೋರಿಸಿರೋ ಹಾಗೆ ಇಷ್ಟು ಗಟ್ಟಿಯಾಗಿ ಹಿಂಗೆ ಕೆದಕಿದ್ರೆ ಬಾಣಲೆ ಬಿಡಬೇಕು. ಬಾಣಲೆಗೆ ಅಂಟ್ಕೋಬಾರ್ದು. ಇಷ್ಟವರೆಗೂ ಕುದಿಸಿ ಸಾಕು. ಇದು ಬಿಸಿಯಾಗಾದ್ರೂ ತಿನ್ಬೋದು, ಇಲ್ಲ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಂಡಾದ್ರೂ ತಿನ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಹಂಗೆ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.